ಎಸ್ ಎಂ ಕೃಷ್ಣ ಅವರಿಗೆ ಟೆನ್ನಿಸ್ ಅಂದ್ರೆ ಪಂಚಪ್ರಾಣ. ಅದರಲ್ಲೂ ಆಸ್ಟ್ರೇಲಿಯಾದ ಟೆನ್ನಿಸ್ ದಿಗ್ಗಜ ಫ್ರಾಂಕ್ ಡೆಸ್ಮನ್ ಆಟಗಳಂದ್ರೆ ಬಲು ಇಷ್ಟ. ಹೀಗಾಗಿಯೇ ವಿಂಬಲ್ಡನ್ ಪಂದ್ಯಗಳನ್ನ ನೋಡಲು ಆಗಾಗ ಲಂಡನ್ಗೆ ಹೋಗ್ತಾ ಇದ್ರಂತೆ. ಅಲ್ಲಿ ಆಟಗಾರರು ಹಾಕುವಂತಹ ಬಣ್ಣ ಬಣ್ಣದ ಶರ್ಟ್ಗಳು ಮತ್ತು ಟೀ ಶರ್ಟ್ಗಳನ್ನ ನೋಡಿ ಆಕರ್ಷಿತರಾಗಿ ಯಾವುದೇ ಕೋಚ್ ಇಲ್ಲದೆ ಟೆನ್ನಿಸ್ ಆಡಲು ಶುರು ಮಾಡಿ ಬೆಂಗಳೂರಿನಲ್ಲಿ ಕೆಲ ಟೆನ್ನಿಸ್ ಪಂದ್ಯಗಳನ್ನ ಆಡಿದ್ರಂತೆ. ಇನ್ನು ಇವರ ಟೆನ್ನಿಸ್ ಪ್ರೀತಿ ಯಾವ ರೀತಿ ಇತ್ತು ಅಂದ್ರೆ ರಾಜಕೀಯಕ್ಕೆ ಬಂದರೂ ಕೂಡ ಕಡಿಮೆ ಆಗಿರಲಿಲ್ಲ. ಆದರೆ 1999ರಲ್ಲಿ ವಿಧಾನಸಭೆ ಚುನಾವಣೆ ಇರುತ್ತೆ. ಈ ವೇಳೆ ಎಲ್ಲಿ ಟೆನ್ನಿಸ್ ಕಡೆ ಗಮನ ಕೊಟ್ಟರೆ ಚುನಾವಣೆಯಲ್ಲಿ ಹಿನ್ನಡೆಯಾಗುತ್ತೋ ಎನ್ನುವಂತಹ ಭಯದಲ್ಲಿ ಚುನಾವಣೆ ಮುಗಿಯುವವರೆಗೂ ಟೆನ್ನಿಸ್ ರ್ಯಾಕೆಟ್ ಅನ್ನ ಕೈಗೆತ್ಕೊಳ್ಳಲ್ಲ ಅಂತ ಆಗಿನ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಗೆ ಮಾತು ಕೊಟ್ಟಿದ್ರಂತೆ. ಬಳಿಕ ಚುನಾವಣೆ ಮುಗಿದು ಕಾಂಗ್ರೆಸ್ ಭರ್ಜರಿ ಜಯವನ್ನ ಗಳಿಸಿದ ನಂತರ ಮತ್ತೆ ಟೆನ್ನಿಸ್ ರ್ಯಾಕೆಟ್ ಅನ್ನ ಕೈಗೆತ್ಕೊಂಡಿದ್ರಂತೆ. ಅಲ್ಲದೆ ಅವರು ಕರ್ನಾಟಕ ಲಾನ್ ಟೆನ್ನಿಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಕೂಡ ಆಗಿದ್ರು. ಹೀಗಾಗಿ ಎಸ್ ಎಂ ಕೃಷ್ಣ ಅವರು ಟೆನ್ನಿಸ್ ಅಭಿಮಾನಕ್ಕೆ ಅವರ ಪಾರ್ಥಿವ ಶರೀರಕ್ಕೂ ಕೂಡ ಟೆನ್ನಿಸ್ ಕ್ಯಾಪ್ ಅನ್ನ ಹಾಕಲಾಗಿದೆ.